ಜಸ್ಟ್ ಲಂಚ್ ಆಯಿತು. ಈಗ ಅಲ್ಲಿ ಟಂಗ ನಿಂತೈತಿ. ಸೊ ಆ ಟಂಗ ಒಳಗಿಂದ ನಮಗೆ ಇಂಡಿಯನ್ ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾರೋ. ಅಲ್ಲಿ ವಾಟರ್ ಗೇಮ್ಸ್ ಅದಾವು ಮತ್ತು ಅಲ್ಲಿ ಕಾಸ್ಟ್ಯೂಮ್ನು ಸಿಗ್ತಾವೆ. ಸೊ ಈಗ ವಾಟರ್ ಗೇಮ್ಸ್ ಎಂಜಾಯ್ ಮಾಡ್ಕೊಂಡು ಬರೋನು. ಹಂಗೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು ತೋರಿಸ್ತೀನಿ. ಇಲ್ಲಿ ಸೀಟ್ ನೋಡ್ಬೋದು. ಹಾಗಲಕಾಯಿ, ಇದು ಪಪ್ಪಾಯಿ ಇಲ್ಲ, ಪಪ್ಪಾಯಿ, ಆಮೇಲೆ ಕುಂಬಳಕಾಯಿ, ಕೌಟೆಕಾಯಿ ಇರೋದ ಸೌತೆಕಾಯಿ. ಹಾಂ, ಸೌತೆಕಾಯ್ದ ಸೀಟ್ ಗತ್ಲೆನ ಮಾಡೋರು. ಸೊ ಓಕೆ, ಡಸ್ಟ್ಬಿನ್ನು ಐತಿ. ಅಲ್ಲಿ ಇಲ್ಲಿ ಒಗಿದಿಲ್ಲ, ಡೈರೆಕ್ಟ್ಲಿ ಡಸ್ಟ್ಬಿನ್ ಒಳಗೆ ಒಗಿದ್ದು. ಏನಾರು ಒಗಿದಿತ್ತಂದ್ರೆ ಸೊ ಅಲ್ಲಿ ಮಮ್ಮಿ ಕೂತಾರು. ಚಲೋ ಫೋಟೋ ಸೆಷನ್ ನಡೆದತ್ತ ಅವ್ರದ್ದು. ವಾಟರ್ ಗೇಮ್ಸ್. ಸಾನು ಆಲ್ರೆಡಿ ಕೂತಾಳ. ಏರ್ಲಿ ಹೋಗೋಣ. ನಾ ಏರ್ಲಿ. ಟಂಗ ಸಫಾರಿ. ಇಂಡಿಯನ್ ಗಾರ್ಡನ್. ಇಲ್ಲಿ ರೇನ್ ಡಾನ್ಸ್, ಬೋಟಿಂಗ್, ಎತ್ತಿನ ಗಾಡಿ, ಅಡ್ವೆಂಚರ್, ರೆಸಾರ್ಟ್ಸ್, ಕಾಸ್ಟ್ಯೂಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಇಲ್ಲಿ ಜಾನಪದ ರಂಗಮಂದಿರ ಇದೆ, ನೋಡ್ಕೊಂಡು ಇಲ್ಲಿ ಹೋಗೋದಾಗುತ್ತೆ. ಸೊ ಇಲ್ಲಿ ಏನೇನು ಆಕ್ಟಿವಿಟೀಸ್ ಅದಾವಲ್ಲ ಅವು ಎಲ್ಲ ಇಲ್ಲಿ ನೋಡ್ಬೋದು. ವಾಟರ್ ಗೇಮ್ಸ್, ರೋಪ್ ಆಕ್ಟಿವಿಟೀಸ್, ಬುಲ್ಲಕ್ ಕಾರ್ಟ್ ರೈಡ್. ಇಲ್ಲಿ ನೆಕ್ಸ್ಟ್ ನಾವು ಬಂದೀವಿ ಜಾನಪದ ರಂಗಮಂದಿರ ಅಂತ. ಅಂದ್ರೆ ಒಂದು ಸೆಪ್ರೇಟ್ ಸೆಕ್ಷನನ್ನು ನಿಮಗೆ ಸಿಗ್ತೈತಿ. ಯಕ್ಷಗಾನ ಅದು ಹೆಂಗಿರ್ತೈತಲ್ಲ ಹಂಗೆ ನಮ್ಮ ಸೈಡ ದೊಡ್ಡಾಟ ಅಂತ ಬರ್ತೈತಿ. ಇಲ್ಲಿ ಹೊರಗೆ ನೋಡ್ಬೋದು ಫೋಟೋಸ್. ಅದರದನ ಅದೇನು ಕಲೆ ಬರ್ತೈತಿ ಅದರದೆಲ್ಲ ಫೋಟೋಸ್ ನಿಮಗೆಲ್ಲ ನೋಡಕ್ಕೆ ಸಿಗ್ತೈತಿ. ಹೊರಗೆ ಈ ರೀತಿ ಮಾಡ್ಯಾರು. ಆಮೇಲೆ ಒಳಗೆ ನೋಡ್ರಿ ಫುಲ್ ಒಂದು ಮನಿನ ಐತಿ, ಫುಲ್ ಒಂದು ಸೆಕ್ಷನನ್ನು ಐತಿ. ಇಲ್ಲಿ ನಿಮಗೆ ಆ ಮೂರ್ತಿಗಳು ಕಾಣ್ಸಾಕತ್ತಿರ್ಬೋದು. ದೊಡ್ಡಾಟದ ಕಾಸ್ಟ್ಯೂಮ್ ಏನಿರ್ತೈತಲ್ಲ ಅದು ರೆಡಿ ಮಾಡಿಟ್ಟಾರು. ಸೊ ಇಲ್ಲಿ ನೀವು ಫೋಟೋನು ತಕ್ಕೋಬೋದು. ನಾವು ಫೋಟೋಸ್ನು ತಕ್ಕೊಂಡ್ವಿ. ರಿಯಲ್ ಆಗಿ ನಾವನ ಅದನ್ನ ಕಾಸ್ಟ್ಯೂಮ್ ಹಾಕೊಂಡು ನಿಂತೀವಿ ಅನ್ನೋರ್ ಗತ್ಲೆನ ಫೋಟೋಸ್ ಬರ್ತಾವು. ಸೊ ಫೋಟೋಸ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ನಿಮಗೆ ಹೆಂಗೆ ಅನಿಸ್ತು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಅದರದ ಫ್ರಂಟ್ ಸೈಡನ್ನು ಈ ರೀತಿ ಒಂದು ಹಾಲ್ ಬರ್ತೈತಿ. ಯುನೀಕ್ ಡೆಕೋರೇಷನ್ ಐತಿ. ಸೊ ನಿಮ್ಮ ಏನಾದರೂ ಸ್ಮಾಲ್ ಫಂಕ್ಷನ್ಸ್ ಅದು ಇದ್ದು ಅಂದರೆ ನೀವು ಇಲ್ಲಿ ಆ ಫಂಕ್ಷನ್ಸನ್ನು ಮಾಡ್ಬೋದು. ಸೊ ಇಲ್ಲಿಂದ ಇಂಡಿಯನ್ ಗಾರ್ಡನ್ ಎಂಟ್ರಿ ಆಗ್ತೈತಿ. ಸಣ್ಣ ಪಿಕಾಕ್ ನೋಡ್ಬಾ, ಪಿಕಾಕ್. ಇಲ್ಲಿ ಬೋಟಿಂಗ್ ಅದು ಎಲ್ಲ ಐತಿ. ಬೋಟಿಂಗ್, ರೇನ್ ಡಾನ್ಸ್. ಬಬ್ಬು ಬೋಟಿಂಗ್ ಮಾಡೋಣ. ಸಣ್ಣ ಎಲ್ಲಿ ಕೂತಿ? ಪಿಕಾಕ್ ಮೇಲೆ. ಸಣ್ಣ ಪಿಕಾಕ್ ಮೇಲೆ ಕೂತಿ. ಈಗ ನಾವು ಟಂಗ ಸವಾರಿ ಮಾಡ್ಕೊಂಡು ಇಲ್ಲಿ ಒಳಗೆ ಬಂದ್ವಿ. ಅಲ್ಲಿ ಇದನ್ನ ನೋಡ್ಕೊಂಡು ಬಂದ್ವಿ, ರಂಗಮಂದಿರ. ಈಗ ಇಲ್ಲಿ ಬೋಟಿಂಗ್ ಮಾಡೋಕ್ಕೆ ಹೋಗಬೇಕು. ಅದಕ್ಕಿಂತ ಫಸ್ಟ್ ಒಂದು ಸ್ವಲ್ಪ ಬುಲ್ಲಕ್ ಕಾರ್ಟ್ ಸವಾರಿ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಕತ್ತೇವೆ. ಅಂದ್ರೆ ಬುಲ್ಲಕ್ ಕಾರ್ಟ್ ಸವಾರಿದಿಂದನೇ ಅಲ್ಲಿ ತನಕ ಹೋಗ್ತೀವಿ. ಸೊ ಮಸ್ತ್ ಅನ್ಸಾಕತ್ತೈತಿ. 1 by 1 ಏನೇನು ಮಾಡಾಕತ್ತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಬೋಟಿಂಗ್ ಅಂದ್ರೆ ನಮ್ಮ ಸಾನುಗೆ ಭಾಳ ಖುಷಿ. ಸೊ ಲೆಟ್ಸ್ ಗೋ. ಬುಲ್ಲಕ್ ಕಾರ್ಟ್ ಬಂತು. ಸಾನು ಎತ್ತಿನ ಗಾಡಿ ಬತ್ತು ನೋಡ ಅಯ್ಯರ. ಎತ್ತಿನ ಗಾಡಿ ಸವಾರಿ ಆಯಿತು. ಈಗ ನಾವು ಬೋಟಿಂಗ್ ಮಾಡಕ್ಕೆ ಬಂದೀವಿ. ಸರ್ ಈಗೇನು ಮಾಡ್ದೈತಿ? ಬೋಟಿಂಗ್ ಕುಂದಿರ್ತಿ, ಬೋಟ್ ಒಳಗೆ ಕುಂದಿರ್ತಿ, ಬಾರ್ಬಿನ್ ಕರ್ಕೊಂಡು ಕುಂದಿರ್ತಿ. ಹಾಂ, ನಿಂಗೆ ಬೋಟ್ ಸೇರ್ತೈತಿ, ಬೋಟಿಂಗ್ ಸೇರ್ತೈತಿ. ಅದು ಆಮೇಲೆ ಬೋಟಿಂಗ್ ಆಗೋಣ ಮತ್ತೆ, ಯಾಕಂದ್ರೆ ಇದು ಮತ್ತೆ ಟೈಮಿಂಗ್ ಮುಗಿತೈತಿ. ಇದ್ರದ್ದು ಮುಗಿಸ್ಬಿಡ್ತಾರೆ ನೋಡ. ಅದಕ್ಕೆ ಫಸ್ಟ್ ಬಾರ್ಬಿ ಅನ್ನತ್ತಾಳೆ, ನಂಗೆ ಬೋಟಿಂಗ್ ತೋರ್ಸನತ್ತಾಳೆ. ಬಾರ್ಬಿಗೆ ಕೂತಿಲ್ಲತ್ತ ಬೋಟ್ ಒಳಗೆ. ಹಾಂ,
ಬಾರ್ಬಿಗೆ ಫಸ್ಟ್ ಬೋಟ್ ಹೋಗಿ ಕುಂದ್ರಿಸೋದು ಆಯ್ತ ಜಾರ್ಕೊಂಡಿ ಓಕೆ ಇಲ್ಲ ಹಾಂ ಅದು ನೀರು ಜಾರ್ಕೊಂಡಿ ಅದಿದಾಗಣ ಓಕೆ ಬೋಟಿಂಗ್ ಮಾಡಕ್ ಬಂದೀವಿ ಮುಂದೆ ಇವರು ಮತ್ತು ವಿವೇಕ್ ಅವರು ಬೋಟ್ ರೈಡಿಂಗ್ ಮಾಡಕತ್ತಾರು ನಡು ಇಲ್ಲಿ ಸಾನುಕತ್ತಾಳು ಬಾರ್ಬಿನೂ ಬೋಟಿಂಗ್ ಮಾಡತೈತಿ ಮಮ್ಮಿ ಮತ್ತು ನಾನು ಎಂದು ಕೂತೀವಿ ಸನು ನಿನ್ನ ಬಾರ್ಬಿನೂ ಬೋಟಿಂಗ್ ಮಾಡತೈತಿ ಹಾಂ ಕೈಯಾಗ ಹಿಡ್ಕೊಂಡು ಅದಕ್ಕೆ ಕೈಯಾಗ ಹಿಡ್ಕೊಂಡು ನೀರೊಳಗೆ ಬೀಳ್ತೈತನ್ ಮತ್ತೆ डांस हाँ 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 डांस हाँ नोड ಬೋಟ್ ರೈಡಿಂಗ್ ಆಯಿತು ಮಸ್ತ್ ಆಯಿತು ಮಜಾ ಬಂತು ಈಗ ಇಲ್ಲಿ ಕಾಸ್ಟ್ಯೂಮ್ಸ್ ಅದಾವು ಸೊ ಬರ್ರಿ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಆಲ್ರೆಡಿ ಭಾಳ ಜನ ಹಾಕೊಂಡು ಫೋಟೋಶೂಟ್ ನಡೆದೈತಿ ಕಾಸ್ಟ್ಯೂಮ್ದೊಂದು ಬೇರೆನೇ ಕ್ರೇಜ್ ಇರ್ತೈತಿ ತೋರಿಸ್ತೀನಿ ಇಲ್ಲಿ ಫೋಟೋಶೂಟ್ ಮಾಡ್ಕೊಳಕತ್ತಾರ ಇವ್ರು ಕಿರೀಟ ಹಾಕೊಂಡಾರು ವಿವೇಕ್ ಅವ್ರು ಒಂದು ಹಾಕೊಳಕತ್ತಾರ ಈಗ ಫೋಟೋಶೂಟ್ ಮಾಡ್ಕೊಳಕತ್ತಾರ ಇವ್ರು ರಿಕ್ಷಾ ಒಳಗೆ ಕೂತ ಇಲ್ಲಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡೇನು ಫೋಟೋ ತೆಗಿದ ಪ್ಲೇಸ್ ಐತಲ್ಲ ಅಲ್ಲಿ ಈ ರೀತಿ ಸ್ಟ್ಯಾಚ್ಯೂಸ್ ಅದಾವು ಸೊ ನೀವು ಅವ್ರ ಜೊತೆನೂ ನಿಂತ್ಕೊಂಡು ಫೋಟೋ ತೆಗಿಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಇಲ್ಲಿ ನೋಡ್ರಿ ಇನ್ನೂ ಒಂದೈತಿ ಸ್ಟ್ಯಾಚು ಸೊ ಇರ್ಕಲ್ ಸೀರೆ ಉಟ್ಕೊಂಡು ಇವ್ರ ಜೊತೆನೂ ನಿಂತ್ಕೊಂಡು ತೆಗ್ಕೋಬೋದು ಮಸ್ತ್ ಭಾರಿ ಬರ್ತೈತಿ ಆಮೇಲೆ ಇಲ್ಲಿ ನೋಡ್ರಿ ಸೊ ಈ ರೀತಿ ಮಸ್ತ್ ಅಂದ್ರೆ ಮಸ್ತ್ ಇಲ್ಲಿನೂ ಸುತ್ತಮುತ್ತಲೇ ಸ್ಟ್ಯಾಚ್ಯೂಸ್ ಅದಾವು ಸೊ ಅವ್ರ ಜೊತೆ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋ ತಗೊಂಡ್ಮೇಲೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತೈತಿ ಇದು ನಾನು ಒಂದು ಡ್ರೆಸ್ ಟ್ರೈ ಮಾಡಬೇಕು ಅಂತ ಲಂಬಾಣಿ ಹಾಕ್ಕೊಂಡಿನಿ ನಂಗೆ ಆ್ಯಕ್ಚುಲಿ ಕ್ಯಾಮ್ರಾ ಹಿಡ್ಕೊಂಡು ಸ್ಟೂಲ್ ಮ್ಯಾನೇಜ್ ಆಗವಲ್ತು ಇವ್ರ ಕಡೆಯಿಂದ ನಾನು ಫೋಟೋ ತೆಗ್ಸಿರ್ತೀನಿ ನೋಡ್ರಿ ಅಂತ ಹೆಂಗೆ ಅನಿಸ್ತು ಸೊ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಸಿಗ್ತಾವು ಹಾಕೋಬೋದು ಈಗ ನೋಡ್ರಿ ಇಲ್ಲಿ ಇವ್ರನ್ನೂ ಹಾಕ್ಕೊಂಡರು ಕಪಲ್ ಡ್ರೆಸ್ಸಿಂಗ್ನು ನೀವು ಮಾಡ್ಕೋಬೋದು ಸಾನು ಜೋಕರ್ ಸಾನು ಅಯ್ಯೋ ಅಂಜಿಗೆ ಬರತ್ತೆ ಸಾನು ಅಂಜಿಗೆ ಬರತ್ತೆ ನಮ್ಮ ಇಷ್ಟನಿಲ್ಲ ಅಷ್ಟನಿಲ್ಲ ಹಾಂ ವಿಡಿಯೋ ಮಾಡಿ ತೋರಿಸ್ತಾ ಸೇಮ್ ಮೌನ ಸೇಮ್ ಮೌನಾಗ ಆಕೆ ವಿಡಿಯೋ ತೋರ್ಸಸ್ರಿ ಮೌನ ತಮ್ಮ ಇನ್ನ ತಮ್ಮ मैं हूँ मौना ವಿಡಿಯೋ ಮಾಡೋದೈತಿ ಮೌನ ಯಾವ್ದ್ರಿ ಅದು ರಾಜಸ್ಥಾನಿ ವಿವೇಕ್ ಅವರು ರಾಜಸ್ಥಾನಿ ಹಾಕೊಂಡವರು ಕಾಸ್ಟ್ಯೂಮ್ ಹಾಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋದೆಲ್ಲ ಆಯಿತು ನಮ್ಮದು ಬಾಸನೇ ಹೋಗೋಣ ಈಗ ಅಲ್ಲಿ ರೈನ್ ಡ್ಯಾನ್ಸ್ ಚಾಲು ಆಗೈತಿ ರೈನ್ ಡ್ಯಾನ್ಸ್ ತೋರಿಸ್ತೀನಿ ಆಲ್ರೆಡಿ ಮಂದಿ ಎಂಜಾಯ್ ಮಾಡಕತ್ತಾರು ತೋರಿಸ್ತೀನಿ ನಾನು ನಿಮಗೆ ರೈನ್ ಡ್ಯಾನ್ಸ್
ನಮ್ಮ ಸಾನುಗಕ್ಕಿ ಫೇವ್ರೆಟ್ ಪ್ಲೇಸ್ ಸಿಕ್ತು, ಗಾರ್ಡನ್ ಜಾರ್ಗುಂಡಿ ಜೋಕಾಲಿ ಸಿಕ್ತು. ಸೊ ಹೊಡ್ಕೋತ ಇಲ್ಲಿ ಬಂದ್ಲು, ಇನ್ನೇನು ಹೇಳಂಗಿಲ್ಲ ಅಂತ ಅನಿಸ್ತೈತಿ. ಇಲ್ಲಿ ಜಾರ್ಗುಂಡಿನೂ ಐತಿ, ಇಲ್ಲಿ ನೋಡ್ಬೋದು. ಅಲ್ಲಿ ಅಡ್ವೆಂಚರಿಯಸ್ ಸ್ಪೋರ್ಟ್ಸ್ ಅದಾವು. ಇಲ್ಲಿ ಇನ್ನೂ ಒಂದು ವಾಟರ್ ಆ್ಯಕ್ಟಿವಿಟಿ ಇರ್ತೈತಿ, ಬಟ್ ಡ್ಯೂ ಟು ಕೋವಿಡ್ ಅದು ಇನ್ ಬಿಟ್ವೀನ್ ಬಂದಿಟ್ಟಿದ್ರಂತ. ಮೇ ಬಿ ಈಗ ಸ್ಟಾರ್ಟ್ ಮಾಡ್ಬೋದು ಜಲ್ದಿನ. ಸೊ ಅದು ಫುಲ್ ಅಡ್ವೆಂಚರಿಯಸ್ ಎಲ್ಲ ಐತಿ ಆ್ಯಕ್ಟಿವಿಟಿ. ಇಲ್ಲಿ ನೋಡ್ಬೋದು ನೀವು, ಅನಾದಿ ಕಾಲದಿಂದಲೂ ಅಂತರ್ಜಲ ಪ್ರಕಟಿಸುತ್ತಿರುವ ಈ ಪೂಜ್ಯನೀಯ ಪವಿತ್ರ ಜಲಕ್ಕೆ ನಮ್ಮೆಲ್ಲರ ನಮನಗಳು. ಇದೇನು ಕಾಣತೈತ್ರಲ್ಲ ಪಾಂಡ್, ಇಲ್ಲೊಂದು ಸಣ್ಣದೇನೋ ಇದನ್ನಿತ್ತತ್ತು, ಒಂದು ಝರಿ ಟೈಪ್ ಇತ್ತತ್ತು. ಎಷ್ಟೋ ವರ್ಷ ಇದ್ದತ್ತೆ, ಎಷ್ಟು ವರ್ಷ ಗೊತ್ತಿಲ್ಲ, ಬಟ್ ಅವಾಗ ನೀರು ಕಂಟಿನ್ಯೂ ಬರತ್ತವತ್ತು. ಇನ್ನತನ ಏನೂ ಆಗಿಲ್ಲತ್ತೆ. ಇಷ್ಟು ನೀರು ಯಾವಾಗಲೂ ಕಂಟಿನ್ಯೂಸ್ ಇರ್ತಾವತ್ತೆ, ಎಷ್ಟೋ ಬ್ಯಾಸಿಗೆ ಬರಲಿ ಏನೇ ಬರಲಿ, ಯಾವುದೇ ಕಾಲಿದ್ರೂ ಇಷ್ಟು ನೀರು ಇರತ್ತವತ್ತು. ಇಲ್ಲಿ ಒಂದು ಗ್ರೂಪ್ ಕೂತೈತೆ ನೋಡ್ರಿ, ಅಂದ್ರೆ ಗ್ರೂಪ್ ಸ್ಟ್ಯಾಚು ಐತಿ. ಇಲ್ಲಿ ನಾವು ಗ್ರೂಪ್ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೋತೀವಿ. ಈಗ ವಿವೇಕ್ ಕೂತಾರ ನೋಡ್ರಿ, ಕರೆ ಯಾರ ಸುಳ್ಳು ಯಾರ ಅದ ಗೊತ್ತಾಗವಲ್ತು. ಅಂದ್ರೆ ಅದರ ಅರ್ಥ ಅಷ್ಟು ಚಂದ ಮೂರ್ತಿಗಳು ರೆಡಿ ಮಾಡ್ಯಾರು. ಗಾರ್ಡನ್ ನೋಡಿದ್ದಾಯಿತು, ವಾಟರ್ ಆ್ಯಕ್ಟಿವಿಟೀಸ್ ನೋಡಿದ್ದಾಯಿತು, ಏನೇನು ಆ್ಯಕ್ಟಿವಿಟೀಸ್ ಈಗ ಸದ್ಯ ಅವೈಲೇಬಲ್ ಅದಾವೆ ಅವನ್ನೆಲ್ಲ ನೋಡಿದ್ವಿ. ಇಲ್ಲಿ ಇನ್ನೂ ಒಂದು ಸರ್ವಿಸ್ ಅವೈಲೇಬಲ್ ಐತಿ, ಅದು ಅಂದರೆ ಸ್ಟೇ. ನೀವು ಇಲ್ಲಿ ಸ್ಟೇನೂ ಮಾಡ್ಬೋದು. ನಿಮ್ಮ ಗ್ರೂಪ್ ಇದ್ರೆ, ಕಪಲ್ ಇದ್ರೆ, ನೀವು ಬರಬೇಕು ಅಂತ ಏನಾದರೂ ಸ್ಪೆಸಿಫಿಕ್ ನಿಮ್ಮದು ಒಕೇಶನ್ ಇತ್ತು, ಏನಾದರೂ ಫನ್ ಮಾಡಬೇಕು, ಪಿಕ್ನಿಕ್ ಮಾಡಬೇಕು ಅಂತಂದ್ರೆ ನೀವು ಬರ್ಬೋದು. ಸೊ ಇಲ್ಲಿ ರೆಸಾರ್ಟ್ನೂ ಅದಾವು. ರೆಸಾರ್ಟ್ ಒಳಗೂ ಮತ್ತು ಬೇರೆ ಬೇರೆ ವೆರೈಟೀಸ್ ಅದಾವು. ನಮಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ ಬೇರೆ ಬೇರೆ ಥರ ಮಾಡ್ಯಾರು. ಸೊ ಫಸ್ಟ್ ಇಲ್ಲಿ ಹಿಂದೇನು ಕಾಣಕತ್ತಲ್ಲ, ಇದು ರಾಜಸ್ಥಾನಿ ಭೋಂಗಾ. ಓಕೆ, ಬೂಚ್. ಸೊ ಆ ರೀತಿ. ಸೊ ಬರ್ರಿ ನಿಮಗೂ ತೋರಿಸ್ಕೊಂಬರ್ತೇನೆ. ಸೊ ಇದ್ರ ಸ್ಟ್ರಕ್ಚರ್ ಅದು ನೋಡ್ಬೋದು, ಡಿಫ್ರೆಂಟ್ ಐತಿ. ಅಂದರೆ ಬರೀ ಸ್ಟೇ ಅಲ್ಲ, ಸ್ಟೇ ಜೊತೆನೇ ನಮ್ಗೊಂದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನೂ ಬರಲಿ ಅಂತ ಈ ರೀತಿ ಎಲ್ಲ ಮಾಡೋರು. ಇದು ನೆಕ್ಸ್ಟ್ ಏನು ಬಂದೀವಿ, ಇದು ಆ್ಯಕ್ಚುಲಿ ಇನ್ನೂ ಡೆವಲಪ್ ಆಗಕತ್ತೈತಿ, ಇನ್ನೂ ರೆಡಿ ಆಗಕತ್ತೈತಿ. ಆಮೇಲೆ ಇದು ಇಗ್ಲೂ ಅಂತ. ಸೊ ನೋಡ್ರಿ ಕನ್ಸ್ಟ್ರಕ್ಷನ್ ಹೊರಗೆ ಹೆಂಗೈತಿ ಸ್ಟ್ರಕ್ಚರ್. ಇಗ್ಲೂ ರೆಸಾರ್ಟ್, ಓಕೆ, ಇಗ್ಲೂ ರೆಸಾರ್ಟ್ ರೂಮ್. ಸೂಪರ್ ಅಂದರೆ ಸೂಪರ್ ಐತಿ. ಇದು ಮಾಡೆಲ್ ನನಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಈಗ ನೋಡಿದ್ದಿದ್ರೊಳಗೆ ಇದು ಮಾಡೆಲ್ ಏಕದಮ್ ಲೈಕ್ ಆಯ್ತು, ಮಸ್ತ್ ಐತಿ ಇದು. ನೆಕ್ಸ್ಟ್ ಐತಿ ಇದು ವುಡನ್ ರೆಸಾರ್ಟ್ ರೂಮ್. ಹಾಂ, ಮಸ್ತ್ ಐತಿ ಇದು. ಸಾನು ಸಾವ್ಕಾಶ್. ಇದು ಏನ ಮಡಗಿ, ಪೂರ ಹಂಚಿಂದ ಐತಿ ವಿಲೇಜ್. ಹೋಗಿ ಇದರ ಫುಲ್ ಕೋಲ್ಡ್ ಐತಿ. ಗರಜನೆ ಇಲ್ಲ, ಫುಲ್ ಎಸಿ ಹಚ್ಚದಂಗೆ ಐತಿ. ಕೋಲ್ಡ್ ಸೇಮ್ ಹಳ್ಳಿ ಮನೆಗೆ ಬಂದಂಗ ಮಾರವಾಡಿ ಜನ ಬರ್ತಾರೆ, ಬಹಳಷ್ಟು ಫೈರ್ ಕ್ಯಾಂಪ್ ನಾನು ಮಾಡ್ತೀನಿ. ಹೌದ್ರಿ. ವಾವ್, ಮಸ್ತ್ ಐತ್ಲಾ? ಭಾಳ ಭಾರಿ ಐತಿ ಇದು. ಸ್ಟೋನ್ ರೆಸಾರ್ಟ್ ರೂಮ್ ಇದು. ರೆಸಾರ್ಟ್ ಅಂತೂ ಫಸ್ಟ್ ಕ್ಲಾಸ್ ಅದಾವ, ಒಂದಕ್ಕಿಂತ ಒಂದು ಅದಾವ. ಯಾವಾಗ ಬರೋಣ? ಇದ್ದ ಹೋಗುನು. ಇವತ್ತೈದು ಬಿಡೋಣ. ಓ, ಇದು ಅಲ್ಟಿಮೇಟ್ ಮಾಡರ್ನ್. ಚಿಮ್ನಿ ಗಿಮ್ನಿ ಎಲ್ಲ ಐತೆ ಇದಕ್ಕೆ. ಟಿವಿ ಇದೆ, ಎಸಿ ಇದೆ, ಫ್ಯಾನ್ ಇದೆ, ಕಿಚನ್ ಇದೆ. ಓ, ಅದ ಹೇಳ ಮತ್ತೆ ಚಿಮ್ನಿ ಐತಂದು. ಎಕ್ಸ್ಟ್ರಾ ಫುಡ್ ಏನಾದ್ರು ಇದೆ, ಸ್ಪೆಷಲ್ ಫುಡ್ ಬಂದು ಮಾಡ್ಕೋಬಹುದು. ಓಹೋ, ಹುಡುಗರನ್ನೂ ಕರ್ಕೊಂಡ್ ಬಂದಾಗ ಚಲೋ ನೋಡಿ. ಹಾ, ಸಣ್ಣ ಹುಡುಗರ್ಗ ಎಸಿ ಇದೆ ಮೇಲೆ.
ಸ್ಟೋನ್ ರೆಸಾರ್ಟ್. ಯಾವುದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಷನ್ಸ್ ಮ್ಯಾಲಿನೂ ಐತೇನ್ರಿ? ಯಾವ್ದು ಲೈಕ್ ಅಥವಾ ನಿಂಗೆ ನಿಂಗೆ ಯಾವ್ದು ಲೈಕ್ ಆತ ಇಷ್ಟಲ್ಲ ಅದ್ರಾಗ ಇದೇ ಲೈಕ್ ಆತ ನಿಂಗೆ ಇದು ಸ್ಟೋನ್ ರೆಸಾರ್ಟ್ ರೂಮ್ 4 ಬರ್ತಾವು ಸೇಮ್ ಮಾಡೆಲ್ ಮ್ಯಾಲೆ 2 ನಾನು ನಿಮಗೆ ಆಲ್ರೆಡಿ ಗ್ಲಿಮ್ಸ್ ತೋರಿಸ್ತೀನಿ. ಮತ್ತು ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ನೂ ಐತಿ, ಅಂದರೆ ನೀವು ಈ ರೂಮ್ ಒಳಗಿದ್ರೆ ಅಂದ್ರೆ ಈವ್ನಿಂಗ್ ಟೀ ಕಾಫಿ. ಹಾಂ, ಆಮೇಲೆ ನೀವು ಗ್ರೂಪ್ ಆಗಿ ಬಂದ್ರಂದ್ರೆ ನಿಮಗೆ ಮತ್ತೆ ನೈಟ್ ಫೈರ್ ಕ್ಯಾಂಪ್ನು ಕೊಡ್ತಾರು. ಮಸ್ತ್ ಫೈರ್ ಕ್ಯಾಂಪ್ ಎಲ್ಲ ಗ್ರೂಪ್ ಇತ್ತಂದ್ರೆ ಎಂಜಾಯ್ ಮಾಡೋಕೆ ಭಾರಿ ಅನಿಸ್ತೈತಿ. ಹೆಂಗೆ ಅನಿಸ್ತೀರಿ? ಮಸ್ತ್ ಅದಾವ, ಭಾರಿ ರೆಸಾರ್ಟ್, ಒಂದಕ್ಕಿಂತ ಒಂದು ಭಾರಿ ಅದಾವ. ಸಂಜೀತನ ಪೂರ್ತಿ ಗಾರ್ಡನ್ ರೆಸಾರ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಫುಲ್ ಅಂದ್ರೆ ಫುಲ್ ದಣದ್ ಬಿಟ್ಟಿದ್ವಿ. ಭಾಳ ಅಂದ್ರೆ ಭಾಳ ಹಸು ಆಗಿತ್ತು. ನಮ್ಮ ಸೈಡ್ ಎಕ್ದಮ್ ಫೇಮಸ್ ಸ್ನ್ಯಾಕ್ಸ್ ಅಂದ್ರೆ ಗಿರ್ಮಿಟ್ ಮತ್ತು ಬಜ್ಜಿ. ಸೊ ಇಲ್ಲಿ ಬಂದು ನಾವು ಗಿರ್ಮಿಟ್ ಮತ್ತು ಬಜ್ಜಿ ಎಲ್ಲರೂ ಎಂಜಾಯ್ ಮಾಡಕತ್ತೀವಿ. ಉತ್ಸವ್ ರಾಕ್ ಗಾರ್ಡನ್ ಬಗ್ಗೆ ಭಾಳ ಕೇಳಿದ್ವಿ, ಎಲ್ಲರೂ ಹೋಗ್ರಿ ಅನ್ನತ್ತಿದ್ರು. ಸೊ ಇವತ್ತು ಬಂದಿದ್ವಿ ನೋಡಕ್ಕೆ ಹೆಂಗೈತಂದ ನೋಡಿಕೊಂಡು ನಾವು ಏನು ಅನ್ಕೊಂಡಿದ್ಲ ಅದಕ್ಕಿಂತ ಭಾರಿ ಐತಿ, ಅಂದ್ರೆ ಭಾಳ ಮಸ್ತ್ ಅನಿಸ್ತು. ಮತ್ತು ಸ್ಪೆಷಲಿ ನಜೀರ್ ಸರ್ ಅವ್ರು ನಮ್ಗೆ ಗೈಡ್ ಮಾಡಿ ಎಲ್ಲ ಎದಕ್ಕೆ ಏನೇನು ಪ್ಲೇಸ್ ಎದಕ್ಕೆ ಇಂಪಾರ್ಟೆನ್ಸ್ ಐತಿ, ಎದ್ರ ಸಂಬಂಧ ಇದಕ್ಕೆ 8 ವರ್ಲ್ಡ್ ರೆಕಾರ್ಡ್ ಸಿಕ್ಕವು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳಿದಕ್ಕೆ ಭಾಳ ಥ್ಯಾಂಕ್ಸ್ ಸರ್. ನಮ್ಗೆ ಭಾಳ ಖುಷಿ ಆಯಿತು ಖರ್ನ ಬಂದಿದ್ದಕ್ಕೆ. ಫ್ಯಾಮಿಲಿ ಜೋಡಿ ಬಂದು ಟೈಮ್ ಸ್ಪೆಂಡ್ ಮಾಡೋಕೆ ಭಾಳ ಭಾರಿ ಐತಿ. ದಿವಸ ಹೋಗಿದ್ದ ಗೊತ್ತಾಗಿಲ್ಲ, ಯಾವಾಗ 6 ಅನ್ಸೈತಿ. ಮತ್ತು ನಮ್ಗೆ ಇನ್ನೂ ಆ್ಯಕ್ಚುಲಿ ಹೋಗ್ಬಾರ್ದು ಅನ್ಸತೈತಿ, ಇನ್ನೂ ಇರ್ಬೇಕು ಅನ್ಸತೈತಿ, ಅಷ್ಟು ಭಾರಿ ಐತಿ. ಮತ್ತು ನಾವು ಬರ್ಬೇಕಂತ ಅನ್ನತ್ತೀವಿ. ಮೇನ್ ಅಂದ್ರೆ ನಿಮ್ಗೆ ಇಲ್ಲಿ ಪ್ಯಾಕೇಜ್ ತೊಗೊಂಡ್ರೆ ಅಂದ್ರೆ ನಿಮ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಸಿಗ್ತೈತಿ. ಮತ್ತೆಲ್ಲ ಮಸ್ತ್ ವೆಲ್ ಮೇಂಟೈನ್ಡ್ ಐತಿ, ಹೈಜಿನಿಕ್ ಐತಿ, ಟೇಸ್ಟ್ಫುಲ್ ಐತಿ. ಭಾಳ ಮಸ್ತ್ ಅನಿಸ್ತು. ಸಂಜೆ ಕಿಲೋಮೀಟ್ರ್ ಭಾಳ ಭಾರಿ ಅನಿಸ್ತು. ಸೊ ನೀವು ಪ್ಯಾಕೇಜ್ ತೊಗೊಂಡ್ರಂದ್ರೆ ಫುಲ್ ಪೈಸಾ ವಸೂಲ್ ಆಗ್ತೈತಿ, ಯಾಕಂದ್ರೆ ಎಲ್ಲ ನಿಮ್ಗೆ ಆ್ಯಕ್ಟಿವಿಟೀಸ್ ಎಲ್ಲ ಸಿಗ್ತಾವೆ ಇಲ್ಲೇ. 700 ರೂಪೀಸ್ ಐತಿ. ಅಷ್ಟು ಪ್ಯಾಕೇಜ್ ತೊಗೊಂಡ್ಬಿಟ್ರಂದ್ರೆ ಎಲ್ಲ ಆ್ಯಕ್ಟಿವಿಟೀಸ್ ಇದ್ರಾಗ ಬಂದ್ಬಿಡ್ತಾವೆ. ಪೂರ್ತಿ ದಿವಸ ಹೆಂಗೆ ಹೋಗ್ತೈತೆ ಗೊತ್ತಾಗಂಗಿಲ್ಲ. ಸೊ ನೀವೆಲ್ಲರೂ ಬರ್ರಿ, ವಿತ್ ಫ್ಯಾಮಿಲಿ ಎಲ್ಲರೂ ಬರ್ರಿ, ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಗ್ರೂಪ್ ಬರ್ರಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಮತ್ತು ನಮ್ಮ ಕಡೆ ಅಂದ್ರೆ ಭಾರಿ ಅನಿಸ್ತು, ನಮ್ಮ ಕಡೆ ಭಾಳ ಚಲೋ ಅನಿಸ್ತು. ಸೊ ಥ್ಯಾಂಕ್ ಯು ಸರ್. ನಮ್ಮದು ಇವತ್ತಿಂದ ಉತ್ಸವ ರಾಕ್ ಗಾರ್ಡನ್ ಪಿಕ್ನಿಕ್ ಮುಗೀತು. ವಾಪಸ್ ಈಗ ಮನೆಗೆ ಹೊಂಟೀವಿ. ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ನೀವೆಲ್ಲರೂ ನಂಗೆ ಸಜೆಸ್ಟ್ ಮಾಡಿದ್ರಿ ಅಂತ ನಾವು ಬಂದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು, ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ತೀನಿ. ಅಷ್ಟು ಮಸ್ತ್ ಐತಿ. ಉತ್ಸವ ರಾಕ್ ಗಾರ್ಡನ್ ಬಗ್ಗೆ ಇನ್ ಶಾರ್ಟ್ ಕನ್ಕ್ಲೂಷನ್ ಮಾಡಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಇಲ್ಲಿ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಡು ಬಂದು ಎಲ್ಲ ಏನೇನು ಸ್ಟ್ಯಾಚ್ಯೂಸ್ ಮಾಡ್ಯಾರೋ ಅದ್ರ ಥ್ರೂ ನಮ್ಮ ಕಲ್ಚರ್, ನಮ್ಮ ಲೈಫ್ ಸ್ಟೈಲ್, ಇದ್ರ ಬಗ್ಗೆ ಎಲ್ಲ ಇಂಪಾರ್ಟೆನ್ಸ್ ತಿಳಿಸ್ಬೋದು. ಆಮೇಲೆ ಇದು ಎಲ್ಲಿ ಬರ್ತೈತಿ ಅಂದ್ರೆ ಉತ್ಸವ ರಾಕ್ ಗಾರ್ಡನ್ ಇದು ಗೊಟ್ಗೋಡಿ ಊರಂತ ಐತಿ, ಅಲ್ಲಿ ಬರ್ತೈತಿ. ತಾಲೂಕಾ ಶಿಗ್ಗಾಂವ್ ಅಂತ ಬರ್ತೈತಿ, ಡಿಸ್ಟ್ರಿಕ್ಟ್ ಹಾವೇರಿ ಬರ್ತೈತಿ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಡೀಟೇಲ್ಡ್ ಮ್ಯಾಪ್ ಹಾಕಿರ್ತೀನಿ, ಅದ್ರದ್ದು ಎಕ್ಸಾಕ್ಟ್ ಲೊಕೇಶನ್ನು ಹಾಕಿರ್ತೀನಿ. ಸೊ ನೀವು ಯಾರಾದರೂ ಬರಬೇಕು ಅಂತ ಪ್ಲ್ಯಾನ್ ಮಾಡಕತ್ತಿದ್ರೆ ಖಂಡಿತ ಬರ್ಬೋದು ಅಂತಲೇ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಪ್ಲಸ್ ನಿಮಗೆ ಒಂದೇ ದಿನದೊಳಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಒಂದು ದಿನದೊಳಗೆ ನಮ್ಮ ಕಣ್ಣು ಸಾಲಂಗಿಲ್ಲ. ಆ್ಯಕ್ಚುಲಿ ಹೇಳಬೇಕಾದ್ರೆ ಒಂದು ದಿನದಾಗ ಪೂರ್ತಿ ನೋಡೋ ಹಂಗೆ ಮನಸ್ಸು ತೃಪ್ತಿ ಅಂತ ನಮ್ಮ ಕಣ್ಣು ಸಾಲಂಗೇ ಇಲ್ಲ. ಸೊ ನೀವು ಬೇಕಾದ್ರೆ ಸ್ಟೇನೂ ಮಾಡ್ಬೋದು. ನಾನು ಸ್ಟೇ ಸಲುವಾಗಿ ರೆಸಾರ್ಟ್ನು ನಿಮಗೆ ತೋರಿಸೀನಿ. ಹೌದು, ಅದಕ್ಕೆ ತೋರಿಸಿ ನಾನು, ಯಾಕಂದ್ರೆ ಒಂದಿಂದ ಕವರ್ ಆಗಂಗೆ ಇಲ್ಲಿದೆ. ಕವರ್ ಆಗೋದಕ್ಕಿಂತ ಫುಲ್ ಮನಸ್ಸೋಗ್ತಾ ಎಂಜಾಯ್ ಮಾಡೋದಿತ್ತಂದ್ರೆ, ಮತ್ತು ಅಲ್ಲಿ ಇಲ್ಲಿ ನೀವು ಹೋಗೋದು ಪಿಕ್ನಿಕ್ ಅದು ಮಾಡ್ತಿದ್ರಂದ್ರೆ ಖಂಡಿತ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಕರ್ಕೊಂಡು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ಮಾತ್ರ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಖಂಡಿತ ಚೆಕ್ ಮಾಡಿರಿ, ಕಮೆಂಟ್ ಒಳಗೂ ಪಿನ್ ಮಾಡಿರ್ತೀನಿ, ಲೊಕೇಶನ್ ಖಂಡಿತ ಚೆಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.